ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕಬೀರ್ ವಾಣಿಯನ್ನು ನೋಡೋಣ. ಕಬೀರ ಅಮೃತವಾಣಿ. ಕಬೀರರು, ಸಂತ ಕಬೀರರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅದರ ಹಿನ್ನೆಲೆ ನಾವು ನೋಡೋದು ಬೇಡ, ಕಥೆಯೆಲ್ಲ ನೋಡೋದು ಬೇಡ. ಕಬೀರ ಅಮೃತವಾಣಿ ಹೆಂಗೆ ಸಮರ್ಥ ರಾಮದಾಸರು ದಾಸಬೋಧದಲ್ಲಿ ಪ್ರತಿಯೊಂದು ಸಮಾಸದಲ್ಲಿ ಬೇರೆ ಬೇರೆ ವಿಷಯದ ಮೇಲೆ ಅವರು ಜ್ಞಾನವನ್ನು ನೀಡಿದಾರೋ, ಹಾಗೆ ಕಬೀರರು ಕೂಡ ಎಲ್ಲ ವಿಷಯದ ಮೇಲೆ ಗುರು ಶಿಷ್ಯ ಮತ್ತು ನಮ್ಮ ಮಾತು ಹೆಂಗಿರಬೇಕು ಎಲ್ಲ 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 ಒಂದೊಂದು ವಿಷಯದ ಮೇಲೂ ಅವರು ಜ್ಞಾನವನ್ನು ನೀಡಿದ್ದಾರೆ, ಬೋಧನೆಯನ್ನು ಮಾಡಿದ್ದಾರೆ. ಮನಸ್ಸಿಗೆ ಹೆಂಗಿರಬೇಕಪ್ಪ ಜೀವನದಲ್ಲಿ, ಹೆಂಗೆ ಅಳವಡಿಸ್ಕೋಬೇಕು, ನಾವು ಹೆಂಗೆ ರಾಮನವ್ರು ಆಗಬೇಕು, ನಾನೇ ರಾಮ ಆಗಬೇಕು, ರಾಮನ ಸ್ವರೂಪ ತಿಳ್ಕೋಬೇಕು, ಆವಾಗ ನಮ್ಮ ಜೀವನ ಆನಂದಮಯವಾಗಿರುತ್ತೆ ಅಂತ ಕಬೀರರು ಅಮೃತವಾಣಿ ಅಂತ ಹೇಳ್ತಾರೆ. ಅಮೃತವಾಣಿ ಯಾಕಪ್ಪ? ಸಂತರ ವಾಣಿ ಯಾವಾಗಲೂ ಶುದ್ಧ, ಸ್ವಚ್ಛ, ನಿರ್ಮಲ, ದಯಾ, ಪ್ರೀತಿ, ಕ್ಷಮ, ಅನುಕಂಪ ಇಂದ ಉಳ್ಳವಾಗ ಎಲ್ಲವೂ ಹೊಂದಿರುತ್ತದೆ. ಅದಕ್ಕೆ ಏನಂತಾರೆ? ಅಮೃತಧಾರೆ ಸುರಿಸ್ತಾ ಇರ್ತಾರೆ ಸತತವಾಗಿಯೂ. ಯಾಕೆಂದರೆ ಅದು ಪರಮಾತ್ಮನ ವಾಣಿಯಾಗಿರುತ್ತೆ. ಅದಕ್ಕೆ ಕಬೀರ ಅಮೃತವಾಣಿಯನ್ನು ಚಿಂತನೆ ಮಾಡೋಣ, ಮನನ ಮಾಡೋಣ, ಅದನ್ನು ಮಥನ ಮಾಡೋಣ. ಮಥನ ಮಾಡಿ ಶುದ್ಧವಾದ ಎಲ್ಲ ವಿಚಾರಗಳನ್ನು ಮಥನ ಮಾಡಿದಾಗ ಶುದ್ಧವಾದ ಬೆಣ್ಣೆ, ನವನೀತ ಏನು ಬರುತ್ತೋ ಆ ಬೆಣ್ಣೆಯೇ ಶುದ್ಧ ಬ್ರಹ್ಮ, ಪರಬ್ರಹ್ಮ ಸ್ವರೂಪ. ಅದೇ ಜ್ಞಾನ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸುಖಮಯ, ಶಾಂತಿಮಯ, ನೆಮ್ಮದಿ, ಸಮಾಧಾನ ಹೊಂದಿ ಸದಾ ನಮ್ಮ ಧ್ಯಾನ ಅವನ ಚರಣದಲ್ಲಿ ಇಟ್ಟುಕೊಂಡು ನಾವು ಎಲ್ಲರೂ ಆನಂದ ಪಡೆಯೋಣ. ಏನು ಹೇಳ್ತಾರೆ ಕಬೀರರು? गुरु गोविंद दो खड़े काके लागू पाए, बलिहारी गुरु आपनो गोविंद दियो बताए, कबीरा गोविंद दियो बताए. ಏನು ಹೇಳ್ತಾರೆ ಈ ದೋಹಾದಲ್ಲಿ ಕಬೀರರು? ದೋಹಾ ಅಂದರೆ 2 ಸಾಲಿಂದು ನಾವೇನು ಬರಿತೀವೋ, ಹೆಂಗೆ ಕೃತಿ, ಪುರಂದರದಾಸರ ಕೃತಿ, ನಮ್ಮ ಕನಕದಾಸರ ಕೃತಿ, ವಿಜಯ ವಿಠಲದಾಸರ ಕೃತಿ ಅಂತೀವೋ, ಅಭಂಗ 4 ಸಾಲಿಂದಿರುತ್ತೆ. ಹಾಗೆ ದೋಹಾ ಅಂದರೆ 2 ಸಾಲಿಂದು, ಚೌಪಾಯಿ ಅಂದರೆ 4 ಸಾಲಿಂದು. ಏನು ಹೇಳ್ತಾರೆ ಕಬೀರರು? ಗುರು ಗೋವಿಂದ ದೋ ಖಡೆ, ಗುರು ಮತ್ತು ಗೋವಿಂದ ಇಬ್ಬರು ನಿಂತಿದ್ದಾರೆ. ಕಾಕೆ ಲಾಗೂ ಪಾಯ್, ಯಾರ ಕಾಲಿಗೆ ಮೊದಲು ಬೀಳಲಿ ನಾನು? ಬಲಿಹಾರಿ ಗುರು ಆಪನೋ ಗೋವಿಂದ ದಿಯೋ ಬತಾಯ್. ಬಲಿಹಾರಿ ಗುರು ಆಪನೋ, ಗುರುವಿನ ಚರಣಕ್ಕೆ ನಾನು ಮೊದಲು ಸ್ಪರ್ಶ ಮಾಡಿಸ್ತೇನೆ. ಯಾಕಪ್ಪ ಅಂದರೆ ಅವನೇ ನನಗೆ ಗೋವಿಂದನ ದಾರಿಯನ್ನು ತೋರಿಸಿದ್ದವನು. ಅದಕ್ಕೆ ಯಾರು ನಮ್ಮಲ್ಲಿರುವ ಗು ಅಂದರೆ ಅಂಧಕಾರ, ರು ಅಂದರೆ ಹೋಗಲಾಡಿಸೋನು, ಅದನ್ನು ನಾಶ ಮಾಡೋವನಿಗೆ ಗುರು ಅಂತಾರೆ. ಅದಕ್ಕೆ ನನ್ನಲ್ಲಿರುವ ಅಜ್ಞಾನ, ಅಂಧಕಾರವನ್ನು ಹೋಗಲಾಡಿಸಿ ಯಾರು ನನ್ನ ಶುದ್ಧ ಮಾಡ್ತಾರೋ, ಸ್ವಚ್ಛ ಮಾಡ್ತಾರೋ, ಗೋವಿಂದ ಯಾರಪ್ಪ, ಪರಮಾತ್ಮ ಯಾರೋ ಅನ್ನೋ ಸ್ವರೂಪ ಏನು ತಿಳಿಸ್ಕೊಡ್ತಾರೋ ಅಂಥ ಗುರುವಿಗೆ ನಾನು ಏನು ಮಾಡ್ತೀನಿ? ನಮನ ಮಾಡ್ತೀನಿ, ನತಮಸ್ತಕನಾಗ್ತೀನಿ, ದಂಡವತ್ ಮಾಡ್ತೀನಿ, ದೀರ್ಘದಂಡ ನಮಸ್ಕಾರವನ್ನು ಮಾಡ್ತೀನಿ ಅಂತ ಕಬೀರರು ಹೇಳ್ತಾರೆ. ಮುಂದಿನ ದೋಹಾದಲ್ಲಿ ಏನು ಹೇಳ್ತಾರೆ? गुरु गोविंद दो एक है, दूजा सब आकार, आपा मेटे हरि भजे, तब पावे दीदार, कबीरा तब पावे दीदार. ಗುರು ಮತ್ತು ಗೋವಿಂದ ಇಬ್ಬರು ಒಂದೇ ಇದ್ದಾರೆ. ಗುರು ಗೋವಿಂದ ದೋ ಏಕ ಹೇ, ಎರಡೂ ಬೇರೆ ಅಲ್ಲ. ದೂಜಾ ಸಬ್ ಆಕಾರ, ನಾಮದಲ್ಲಿ ಒಬ್ಬನಿಗೆ ರಾಮಕೃಷ್ಣ ಪರಮಹಂಸ ಅಂತಾರೆ, ಒಬ್ಬರಿಗೆ ವಿವೇಕಾನಂದ ಅಂತಾರೆ, ಒಬ್ಬರಿಗೆ ಶಂಕರಲಿಂಗ ಭಗವಾನ್ರು ಅಂತಾರೆ, ಒಬ್ಬರಿಗೆ ಚಿದಂಬರ ಅಂತಾರೆ, ಒಬ್ಬರಿಗೆ ಶ್ರೀ ಮಹಾರಾಜರಂತಾರೆ. ಹೀಗೆ ಎಲ್ಲ ನಾಮ ಬೇರೆ, ಆಕಾರ ಬೇರೆ, ಆದರೆ ಅವರಿಬ್ಬರು ಒಂದೇ. ಯಾಕೆಂದರೆ ಗುರುಹರಿ, ಗುರುಹರ, ಗುರುಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ. ಅಂದರೆ ಗುರು ಮತ್ತು ಪರಮಾತ್ಮ ಬೇರೆ ಅಲ್ಲ. ಆಕಾರದಲ್ಲಿ, ಬಾಹ್ಯವಾಗಿ ಆಕಾರದಲ್ಲಿ, ನಾಮದಲ್ಲಿ ಬೇರೆ ಇರಬೇಕು, ಆದರೆ ಒಳಗೆ
ಅದು ಒಂದು ಶಕ್ತಿ, ಅದು ಒಂದು ತತ್ವ, ಎರಡೂ ಬೇರೆ ಅಲ್ಲ. ಯಾಕಪ್ಪ, ಈ ಮಾಯಾದಿಂದ ಜಗತ್ತು ಮಾಯಾನ ಆವರಿಸ್ಕೊಂಡಿರೋದ್ರಿಂದ ನಮಗೆ ಹೆಂಗೆ ಅನ್ಸತ್ತೆ ಹೊರಗಡೆ ನೋಡಿದಾಗ, ಗುರು ಬಾಹ್ಯವಾಗಿ ನೋಡಿದಾಗ ನಮಗೆ ಒಳಗಿರುವ ಗುರುನೇ ಬಾಹ್ಯವಾಗಿ ರೂಪ ಆಕಾರ ತಗೊಂಡು ಬರ್ತಾನೆ. ಯಾಕೆಂದರೆ ನಾವು ಶುದ್ಧ ಚೈತನ್ಯ ಒಂದು ಬೆಳಕಿಗೆ ಗುರು ಅಂದರೆ ನಾವು ನಂಬೋದಿಲ್ಲ. ಅದಕ್ಕೆ ಬಾಹ್ಯವಾಗಿ ಒಂದು ಆಕಾರ, ಒಂದು ಹೆಸರು ತಗೊಂಡು ಅವನು ಬರ್ತಾನೆ. ಯಾವಾಗ ನಮ್ಮ ಅಹಂಕಾರವನ್ನು ಬಿಟ್ಟು ಅವಾಗ ಹರಿನ ಸ್ಮರಣೆ ಮಾಡ್ತೀವೋ ಅವಾಗ ಆ ಗುರುವೇ ಪರಮಾತ್ಮ, ಪರಮಾತ್ಮನೇ ಗುರು ಅಂತ ನಮಗೆ ಅರಿವಿಗೆ ಬರುತ್ತೆ. गुरु को मानुष जानते ते नर कहिए अंध, होय दुखी संसार में आगे जम का फंद, कबीरा आगे जम का फंद. ಗುರುವಿನ ಯಾರು ಮನುಷ್ಯ ರೂಪದಲ್ಲಿ ನೋಡ್ತಾನೋ, ಆರ್ಡಿನರಿ ಅಂತೀವಿ ನಾವು, ಸಾಮಾನ್ಯನಾಗಿ ನೋಡ್ತೀವೋ ಯಾರು, ಅವರೆಲ್ಲರೂ ಅಂಧರಿದ್ದಾರೆ. ಅಂಧಕಾರದಲ್ಲಿ ಬಿದ್ದು, ಮಾಯಾದಲ್ಲಿ ಬಿದ್ದು ಗುರುನ ಸಾಮಾನ್ಯವಾಗಿ ನೋಡ್ತಾರೆ. ಗುರು ಯಾವಾಗ ಅವತಾರ ತಾಳು ಬಂದಿದ್ದು, ಶ್ರೀ ಮಹಾರಾಜರು ಅವತಾರ ತಾಳು ಬಂದಾಗ ಗೊಂದಾವಲಿದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ನೋಡ್ತಾ ಇದ್ರು. ಅವ್ರನ್ನ ಮಹಾರಾಜರು ಸಾಮಾನ್ಯವಾಗಿದ್ದಾರೆ. ದೇಹ ಬಿಟ್ಟ ಮೇಲೆ ಗೊತ್ತಾಯಿತು ಮಹಾರಾಜರು ಯಾರಪ್ಪ. ಹಾಗೆ ಶಂಕರಾಚಾರ್ಯರಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಚಿದಂಬರ ಆಗಲಿ, ಯಾರಾದರೂ ಆಗಲಿ ಅವರನ್ನೆಲ್ಲರೂ ಸಾಮಾನ್ಯವಾಗಿ ನೋಡಿದ್ದವರು ಕೇವಲ ಅಜ್ಞಾನದಿಂದ ಸಾಮಾನ್ಯರಾಗಿ ನೋಡಿದ್ದೀರಾ. ಆ ಕಣ್ಣು ಮೇಲೆ ಪರದೆ, ಮಾಯಾ ಪೊರೆ ಕಟ್ಟಿಬಿಟ್ಟಿರುತ್ತೆ. ಅದಕ್ಕೆ ನಮಗೆ ಅವನ ನಿಜವಾದ ಸ್ವರೂಪ, ಗುರುವಿನ ಸ್ವರೂಪ ಗೊತ್ತಾಗೋದಿಲ್ಲ. ಯಾರು ನಮಗೆ ಮೋಕ್ಷ ಕೊಡಕ್ಕೆ ಬಂದಿರ್ತಾನೋ ಆ ಮೋಕ್ಷದಾತನ ನಾವು ಸಾಮಾನ್ಯ ಮನುಷ್ಯ, ನಮ್ಮಂತೆ ಪ್ರಾಪಂಚಿಕ ಮನುಷ್ಯನಂತೆ ಅವನು ವರ್ತಿಸ್ತಿರ್ತಾನೆ. ಅವನು ಸಂಸಾರ ಇರಬಹುದು, ಅವನಿಗೂ ಹೆಂಡತಿ ಮಕ್ಕಳು ಇರಬಹುದು, ಅವನು ವ್ಯವಹಾರ ನಿತ್ಯವಾಗ್ಲೂ ನಮ್ಮಂತೆ ಮಾಡ್ತಿರ್ತಾನೆ. ಆದರೆ ಒಳಗೆ ಏನು ಅಧಿಕಾರ ಅವನಿಗಿರುತ್ತೋ, ಪರಮಾತ್ಮನ ಅಧಿಕಾರ ಇರುತ್ತೆ ಅವನಿಗೆ, ಅದು ನಮಗೆ ಅರ್ಥ ಆಗಕ್ಕೆ ನಾವು ಅಂಧರಾಗೋದಾಗ ನಮಗೆ ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಆಗೋದಿಲ್ಲ. ಅವನ ನಿಜವಾದ ಸ್ವರೂಪವನ್ನು ಅರ್ಥಕೊಂಡು ಯಾರು ಗುರುಗೆ ಶರಣು ಹೋಗ್ತಾರೋ ಅವರಿಗೆ ಜನ್ಮ ಮರಣ ಚಕ್ರದಿಂದ, ಭವಸಾಗರದಿಂದ ಪರಮಾತ್ಮ ದಾಟಿಸ್ತಾನೆ ಅಂತ ಕಬೀರರು ಹೇಳ್ತಾರೆ. ಗುರು ನಾರಾಯಣ ರೂಪ ಹೇ गुरु ज्ञान को घाट, सतगुरु बचन प्रताप सो, मन के मिटे उचाट, कबीरा मन के मिटे उचाट. ಗುರು ಯಾರಪ್ಪ? ಸಾಕ್ಷಾತ್ ಪರಬ್ರಹ್ಮ ಹೇಳ್ತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ ಆ ಗುರುವಾಗಿರುತ್ತಾನೆ. ಅವನು ಹೆಂಗಿರ್ತಾನಪ್ಪ? ಗುರು ಜ್ಞಾನಕೋ ಘಾಟ್, ಜ್ಞಾನ ಸಾಗರ ಇರ್ತಾನೆ. ಅವನು ಎಂಥ ಒಂದು ಸಾಗರ! ಆ ಜ್ಞಾನ ಸಾಗರದಲ್ಲಿ ಯಾರಿಗನ್ಸತ್ತೋ ನಾವು ಹೋಗಿ ಮುಳುಗಬೇಕು ಅಂದಾಗ ಆ ನಮ್ಮ ಮಾಲಿನ್ಯತೆ, ಕಲ್ಮಶವನ್ನು, ಚಿತ್ತದಲ್ಲಿ ಅಡಗಿರೋ ಎಲ್ಲ ಮಾಲಿನ್ಯತೆ ಕಲ್ಮಶವನ್ನು ಹೋಗಲಾಡಿಸಿ ಜ್ಞಾನ ಸಾಗರದಲ್ಲಿ ನಾವು ಅದನ್ನು ಮುಳುಗಿದಾಗ ನಮ್ಮನ್ನು ಸ್ವಚ್ಛ ಶುದ್ಧ ಮಾಡಿ ಆ ಸಚ್ಚಿದಾನಂದ ಸ್ವರೂಪವನ್ನು ಭೇಟಿ ಮಾಡಿಸ್ತಾನೆ. ಅವನು ಎಲ್ಲ ಇದೆಲ್ಲ ಮಾಲಿನ್ಯತೆ ತೆಗೆದುಹಾಕ್ತಾನೆ. ಗುರು ಬಚನ ಪ್ರತಾಪ ಸೋ, ಗುರು ಬಚನ ಹೆಂಗಿದೆ, ಅವನ ಪ್ರತಾಪ ಹೆಂಗಿದೆಯಪ್ಪ. ಒಮ್ಮೆ ಅವನನ್ನು ನಿರ್ಧಾರ ಮಾಡಿ ಮನಸ್ಸಿಂದ ಅವನಿಗೆ ಶರಣು ಹೋದರೆ, ನಾವು ನತಮಸ್ತಕರಾದರೆ ಅವನ ಕೊಟ್ಟಿದ್ದ ನಾಮದ ಮಹಿಮಾ, ಆ ಪ್ರತಾಪ, ಅವನ ವಚನಗಳಲ್ಲಿ ಏನು ಶಕ್ತಿ ಇದೆಯೋ ಅದು ನಮ್ಮ ಅರಿವಿಗೆ ಬರುತ್ತೆ. ಮನ್ಕೆ ಮಿಟೆ ಉಚಾಟ್, ಉಚಾಟ್ ಅಂದರೆ ನಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ಸಂಶಯಗಳು, ಎಲ್ಲ ತರ್ಕ ಕುತರ್ಕ ಎಲ್ಲಿದೋ ಅದ್ರ ಎಲ್ಲ ಥರದ್ದು ಉಚ್ಚಾಟನೆ ಆಗತ್ತೆ. ಯಾವಾಗ ನಾವು ಅವನಿಗೆ ಶರಣು ಹೋಗ್ತೀವಿ, ನೀನೇ ಎಲ್ಲ ಸರ್ವಸ್ವನಪ್ಪ ನನಗೆ ಅಂತ ಶರಣು ಹೋದಾಗ ಮನಸ್ಸಿನ ಪ್ರತಿಯೊಂದು ತರ್ಕ ವಿತರ್ಕ, ನಮ್ಮ ಮನಸ್ಸಿನಲ್ಲಿರೋ ಮಾಲಿನ್ಯತೆ, ಚಿತ್ತದಲ್ಲಿರುವ ಜನ್ಮಾಂತರದ ವಾಸನೆಗಳು ಉಚ್ಚಾಟನೆ ಆಗಿ ನಮ್ಮ ಮನಸ್ಸು ಶುದ್ಧ, ಆ ಚಿತ್ತ ಅಂತಃಕರಣ ನಿಶುದ್ಧ ಆಗಿ ನಾವು ಸದಾ ಗುರು ಧ್ಯಾನದಲ್ಲಿ ಮುಳುಗಕ್ಕೆ ಸಾಧ್ಯತೆ ಇದೆ. ಕಬೀರರ ಮುಂದಿನ 4 ಕಬೀರ ದೋಹಾ ನೋಡಿದ್ದೀವಿ. ಮುಂದಿನ ದೋಹಾಗಳನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರೂ ಆ ಭಗವತ್ ಚಿಂತನೆಯಲ್ಲಿ
ಸ್ಮರಣೆಯಲ್ಲಿ ಮನನದಲ್ಲಿ ನಮ್ಮ ಕಾಲವನ್ನು ಕ್ರಮಣ ಮಾಡೋಣ. ಪರಮಾತ್ಮ ಎಲ್ಲರ ಮೇಲೂ ಆ ಕೃಪಾದೃಷ್ಟಿ ಬೀರಲಿ. ಅವನ ಕೃಪಾದೃಷ್ಟಿ ಸದಾ ಎಲ್ಲರ ಮೇಲೂ ಇರಲಿ. ಆ ಕರುಣಾಸಾಗರ ತನ್ನ ಜ್ಞಾನಸಾಗರದ ಎಲ್ಲ ಮುತ್ತುಗಳನ್ನು ನಮ್ಮೆಲ್ಲರಿಗೂ ಹಂಚಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸದ್ಗುರು ಕಬೀರ್ ಅವರಿಗೆ ನಮಸ್ಕರಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಗುರುದೇವ್.